ಹರಿ ಓಂ, ನಮಸ್ಕಾರ. ಈಗ ನಾವು ಸ್ವಲ್ಪ ಹೊತ್ತು ಅಷ್ಟಾಂಗ ಯೋಗದ ಬಗ್ಗೆ ಚಿಂತನೆ ಮಾಡುವ. ನನ್ನ ಹೆಸರು GN ಶೇಷಾದ್ರಿ. ಅಷ್ಟಾಂಗ ಯೋಗ ಪ್ರತಿಯೊಬ್ಬರಿಗೂ ಜೀವನದಲ್ಲೂ ಯಶಸ್ಸು ಬೇಕು, ಆನಂದ ಬೇಕು. ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ, ನಂತರ ವ್ಯಾಪಾರ ಮಾಡ್ತಾ ಇರೋರಿಗೆ, ಅವರ ಮನೆಯಲ್ಲಿ ಕೆಲಸ ಮಾಡೋ ಜಾಗದಲ್ಲಿ, ಸಮಾಜದಲ್ಲಿ, ರಾಷ್ಟ್ರಕ್ಕೆ, ಪ್ರಪಂಚಕ್ಕೆ ಕೊಡುಗೆ ಕೊಡೋದು ನಮ್ಮ ಯಶಸ್ಸಿನ ಸಂಕೇತ. ನಮಗೆ ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕು. ಯಶಸ್ಸು ಅಂದರೆ ನಮ್ಮ ಜೀವನದಲ್ಲಿ ಸರಿಯಾದ ಗುರಿಯನ್ನು ಹಾಕಿಕೊಂಡು ಆ ಗುರಿಯನ್ನು ಸಾಧನೆ ಮಾಡೋದು. ಯಶಸ್ಸು ಎಲ್ರಿಗೂ ಬೇಕು, ಎಲ್ಲರಿಗೂ ಯಶಸ್ಸು ಬರುತ್ತೆ. ಯಶಸ್ಸು ಅಂತಿಮವಾಗಿ ಯಶಸ್ಸಿಗೆ ಆಗಬೇಕಂದ್ರೆ ಆನಂದ ಅಂತ. ಬಹಳಷ್ಟು ಜನಕ್ಕೆ ಯಶಸ್ಸು ಗಳಿಸಿದರೂ ಆನಂದ ಇಲ್ಲ. ಅಂತಿಮವಾಗಿ ನನ್ನ ಜೀವನದ ಗುರಿ ಆನಂದ. ದುಡ್ಡು, ಕಾಸು, ಅಂತಸ್ತು, ಐಶ್ವರ್ಯ, ಮನೆ, ಮಠ, ಬಂಗಲೆ, ಇದು ಯಾವುದರಿಂದಲೂ ಆನಂದ ಇಲ್ಲ. ಆದರೆ ಎಲ್ಲ ಯಶಸ್ವಿ ವ್ಯಕ್ತಿಗಳಿಗೆ ಆನಂದ ಇಲ್ಲ. ಆದರೆ ಎಲ್ಲ ಆನಂದವಾಗಿರೋ ವ್ಯಕ್ತಿಗಳು ಯಶಸ್ವಾಗಿರ್ತಾರೆ. ಆದ್ದರಿಂದ ನಮಗೆ ಎರಡೂ ಬೇಕು, ಯಶಸ್ಸು ಬೇಕು, ಆನಂದ ಬೇಕು. ಇದು ಎರಡೂ ಬೇಕಂತಂದರೆ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ 8. ಈ ಅಷ್ಟಾಂಗ ಯೋಗದಲ್ಲಿ ನಮಗೆ ಎರಡೂ ಸಿಗತ್ತೆ, ಯಶಸ್ಸು ಮತ್ತು ಆನಂದ. ನಮ್ಮ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಸಂಪಾದನೆ ಮಾಡ್ಬೋದು. ಯೋಗದಿಂದ ನಮ್ಮ ದೇಹ ಆರೋಗ್ಯವಾಗತ್ತೆ, ಮನಸ್ಸು ಶಾಂತವಾಗತ್ತೆ, ಬುದ್ಧಿ ಚುರುಕಾಗತ್ತೆ. ಅಂತಿಮವಾಗಿ ಇದು ನನ್ನನ್ನು ನಾನು ತಿಳ್ಕೊಂಡು, ನಾನು ಯಾರು, ಅಂತಿಮ ಗುರಿ ನಾನು ಸಚ್ಚಿದಾನಂದ ಸ್ವರೂಪ, ಅದನ್ನು ತಿಳ್ಕೊಳ್ಳೋದಕ್ಕೆ, ಆನಂದ ಸ್ವರೂಪಿ ನಾನೇ ಆನಂದ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಸಹಾಯ ಆಗತ್ತೆ. ಆದ್ದರಿಂದ ಎರಡೂ ಬೇಕು. ನಮಗೆ ರೋಗಗಳಿವೆ, ದೈಹಿಕ ರೋಗ ಹೋಗತ್ತೆ ಬೇರೆ ಬೇರೆ ರೀತಿ. ಆದರೆ ಅಂತಿಮವಾಗಿ ನಮ್ಮ ದೊಡ್ಡ ರೋಗ ಭವರೋಗ ಅಂತಾರೆ, ಗೋಳು. ಆ ಭವರೋಗ ಮತ್ತೆ ಮತ್ತೆ ಪುನರಪಿ ಜನನಂ, ಈ ರೋಗವನ್ನು ಕೂಡ ಚಿಕಿತ್ಸೆ ಉಂಟು ಅಷ್ಟಾಂಗ ಯೋಗದಲ್ಲಿ. ಅಷ್ಟಾಂಗ ಯೋಗದಲ್ಲಿ ನಮಗೆ ಸರ್ವ ವಿಧವಾದ ಯಶಸ್ಸು, ಆನಂದ, ನಮ್ಮ ಜೀವನದ ಅಂತಿಮ ಗುರಿಯನ್ನು ಸಿಗುತ್ತೆ. ಅದಕ್ಕೋಸ್ಕರ ವಿಶ್ವಸಂಸ್ಥೆ ಒಂದು ನಿರ್ಣಯ ಮಾಡಿ ಹೇಳಿದರು, 21ನೇ ತಾರೀಕು ಜೂನ್ 2015ರಿಂದ ಮೊಟ್ಟ ಮೊದಲನೆಯ ಅಂತಾರಾಷ್ಟ್ರೀಯ ಯೋಗ ಮಾಡ್ತು. ಅದು ನಮ್ಮ ಭಾರತ ದೇಶದ ಕೊಡುಗೆ ಪ್ರಪಂಚಕ್ಕೆ. ಆದ್ದರಿಂದ ಅವತ್ತಿನ ದಿನ ಪ್ರಪಂಚದಲ್ಲಿ ಎಲ್ಲ ಕಡೆ 21ನೇ ತಾರೀಕು ಜೂನ್ ಪ್ರತಿಯೊಂದು ಪ್ರಪಂಚದ ಎಲ್ಲ ಕಡೆ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಯೋಗ ಆಚರಣೆ ಅಂತಂತಂದರೆ ಕೆಲವು ಆಸನಗಳನ್ನು ಮಾಡೋದು, ಸೂರ್ಯ ನಮಸ್ಕಾರಗಳು ಮಾಡೋದು, ಹೊಸ ಆಸನ ಕಲಿಯೋದು, ಈ ರೀತಿ ಆಡೋದು. ಬಟ್ ಇದು ಬಹಳ ಮುಖ್ಯ, ಆಸನಗಳು ಬಹಳ ಮುಖ್ಯ. ಅಷ್ಟಾಂಗ ಯೋಗದಲ್ಲಿ ಯೋಗ 3ನೇ ಅಂಗ. ಬಟ್ ಅದು ಒಂದೇ ಸಾಕಾಗಲ್ಲ, ನಮಗೆ ಅದು ಬೇಕು, ಅದು ಒಂದೇ ಸಾಲದು. ಅದಕ್ಕೆ ಋಷಿ ಪತಾಂಜಲಿ ಏನು ಹೇಳ್ತಾರೆ ಅಂತಂತಂದರೆ, ಅವರೇನು ಹೇಳ್ತಾರೆ, ಋಷಿ ಪತಾಂಜಲಿಯವರು, ನಮ್ಮ ಋಷಿ ಪತಾಂಜಲಿಯವರು ಭಾರತೀಯ ದೇಶದಲ್ಲಿ ಅತ್ಯಂತ ಪೂಜ್ಯರಾದ ಋಷಿಗಳು. ಅವರ ಯೋಗ ಅಷ್ಟಾಂಗ ಯೋಗ, ಪತಾಂಜಲಿ ಯೋಗ ಅಂತ ಹೆಸರು ಸುವಾಸಿ. ಇದರಲ್ಲಿ ಅವರು 8 ಮೆಟ್ಲುಗಳನ್ನು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ, ಬುದ್ಧಿಯ ಚುರುಕು, ಮತ್ತು ನನ್ನಿಂದ ಎಲ್ಲ ಸರ್ವತೋನ್ಮುಖ ಕೊಡುಗೆ, ಯಶಸ್ಸು, ಅದಕ್ಕಿಂತ ಮುಖ್ಯವಾಗಿ ಆನಂದ, ಮತ್ತು ಅಂತಿಮವಾಗಿ ನನಗೆ ಮುಕ್ತಿಯನ್ನು ಕೂಡ ಕೊಡುತ್ತೆ, ಆನಂದವನ್ನು ಕೊಡುತ್ತೆ. ಅದಕ್ಕೆ ಅಷ್ಟಾಂಗ ಯೋಗದಲ್ಲಿ 8 ಮೆಟ್ಲುಗಳಿವೆ. ಇದರಲ್ಲಿ ಬೇರೆ ಯಶಸ್ಸಿನ ಜೊತೆಗೆ ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಸಿಗತ್ತೆ. ಇದರಿಂದ ಜೊತೆಗೆ ನಾವು ಯಾವ ರೀತಿ ಪ್ರಪಂಚದಲ್ಲಿ ನಡ್ಕೋಬೇಕು, ನನ್ನ ಮನಸ್ಸನ್ನು ಹೆಂಗೆ ಶುದ್ಧ ಮಾಡಬೇಕು, ಯಾವ ರೀತಿ ಉಪಾಸನೆಗಳು ಮಾಡಬೇಕು, ಅಂತಿಮವಾಗಿ ಯಾವ ರೀತಿ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನು ಪತಾಂಜಲಿ ಋಷಿಗಳ ಅಷ್ಟಾಂಗ ಯೋಗ ತಿಳಿಸ್ಕೊಡುತ್ತೆ. ಅಂಗ 8 ಅಂಗಗಳಿವೆ. ಯಾವ್ಯಾವ ಅಂಗಗಳು ನೋಡುವ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಅಷ್ಟಾಂಗ ಯೋಗದ 8 ಅಂಗಗಳು. ನಾವು
21ನೇ ತಾರೀಕು ಜೂನು ಬರೀ ಎಲ್ಲ ಅಂಗಗಳು, ಬರೀ ಅವತ್ತು ಮಾತ್ರ ಅಲ್ಲ, ಫುಲ್ಲು ಈ 8 ಅಂಗಗಳನ್ನು ಫಾಲೋ ಅನುಷ್ಠಾನ ಮಾಡಬೇಕು. ಇದು ಯಾವ್ಯಾವುದು ಯಮಗಳು, ಕೆಲವು ತತ್ವಗಳು ಯಾವ ರೀತಿ ಅನುಷ್ಠಾನ ಮಾಡಬೇಕು, ನಿಯಮಗಳು ಇವೆ, ಅದು ನೋಡುವ. ಎಲ್ಲವನ್ನು ಒಂದೊಂದಾಗಿ ನೋಡುವ. ಮೊದಲನೇ ಅಂಗ ಅಷ್ಟಾಂಗದಲ್ಲಿ ಯಮ. ಯಮ ಅಂದರೆ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವುಗಳನ್ನು ನಾವು ಪ್ರತಿನಿತ್ಯ, ಒಂದು ದಿನ 2 ದಿನ ಅಂತಲ್ಲ, ಪ್ರತಿದಿನ ಅನುಷ್ಠಾನ ಮಾಡಬೇಕು. ನಾವು ಅಹಿಂಸೆ ಬೇರೆ ಜನಗಳಿಗೆ, ಪ್ರಾಣಿಗಳಿಗೆ, ಗಿಡಗಳಿಗೆ, ಮತ್ತು ನನಗೂ ಕೂಡ ಹಿಂಸೆ ಮಾಡ್ಕೋಬಾರ್ದು. ಸತ್ಯ ಅಂದರೆ ನನ್ನ ಕೆಲವು ಕನ್ವಿಕ್ಷನ್ಸ್ ಅಂತ ಇದೆ, ಅದಕ್ಕೆ ಅನುಸಾರವಾಗಿ ನನ್ನ ಜೀವನ ಮಾಡೋದಕ್ಕೆ ಸತ್ಯ ಅನ್ನೋದು, ಸುಳ್ಳು ಹೇಳದೇ ಇರೋದು ಅಂತಲ್ಲ. ಆಸ್ಥೇಯ ಅಂತಂದರೆ ಬೇರೆಯವರ ವಸ್ತುಗಳನ್ನು ಕದೀದೇ ಇರೋದು. ಬೇರೆ ವಸ್ತುಗಳು ಮಾತ್ರ ಅಲ್ಲ, ಬೇರೆಯವರಿಗೆ ಸಲ್ಲಬೇಕಾದ ಗೌರವವನ್ನು ನಾನು ಪಡ್ಕೊಂಡ್ರೂ ಅದು ಆಸ್ಥೇಯವಾಗತ್ತೆ. ಬ್ರಹ್ಮಚರ್ಯ, ಯಾವುದರಲ್ಲೂ ಕೂಡ ಅತಿಯಾಗಿರಬಾರ್ದು. ಎಕ್ಸೆಸಿವ್ ಆಫ್ ಎನಿಥಿಂಗ್ ಈಸ್ ಎಗೇನ್ಸ್ಟ್ ಬ್ರಹ್ಮಚರ್ಯ. ಅಪರಿಗ್ರಹ ಅಂದರೆ ನನ್ನ ವಿಚಾರ, ಬೇರೆ ಬೇರೆ ವಸ್ತುಗಳನ್ನ ಸುಮ್ಮನೆ ಬೇಡದೇ ಇರೋದೆಲ್ಲ ಸಂಗ್ರಹಣೆ ಮಾಡ್ಕೊಳ್ಳೋದು, ಅದು ಬಹಳಷ್ಟು ಮಾಡ್ತಾಯಿದ್ದೀವಿ. ಇದನ್ನು ನಾವು ಅನುಷ್ಠಾನ ಮಾಡುವ. ನಿಯಮಗಳು ಅಂತಂದರೆ 5 ನಿಯಮಗಳು. ಯಮ 5 ಆಯಿತು, ನಿಯಮ 5. ಇದರಲ್ಲಿ ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಶೌಚ ಅಂದರೆ ನನ್ನ ದೇಹದ ಶುದ್ಧಿ, ನನ್ನ ಮನಸ್ಸಿನ ಶುದ್ಧಿ, ನನ್ನ ಇರುವಂಥ ಜಾಗದ ಶುದ್ಧಿ, ಕೆಲಸ ಮಾಡುವಂಥ ಜಾಗದಲ್ಲಿ ಶುದ್ಧಿ, ಆದಷ್ಟು ನಮ್ಮ ಊರು ರಾಷ್ಟ್ರ ಶುದ್ಧಿ ಮಾಡಬೇಕು. ಶೌಚ. ಸಂತೋಷ ಇದ್ದಿದ್ದರಲ್ಲಿ ನಾನು ತೃಪ್ತಿಯಾಗಿರಬೇಕು. ಹೊಸದಾಗಿ ಗುರಿ ಹಾಕ್ಕೊಂಡು ಸಂಪಾದನೆ ಮಾಡೋದು ತಪ್ಪಲ್ಲ, ಆದರೆ ಯಾವುದೇ ಕ್ಷಣದಲ್ಲಿ ನನಗೇನಿದೆಯೋ ಅದರಲ್ಲಿ ಇಂಗ್ಲೀಷ್ನಲ್ಲಿ ಕಂಟೆಂಟ್ಮೆಂಟ್ ಅಂತಾರೆ, ಅದು ಬೇಕು. ತಪಸ್ಸು, ಕೆಲವು ಬೇರೆ ಬೇರೆ ನಿಯಂತ್ರಣಗಳನ್ನು ಮಾಡಬೇಕು. ವ್ರತಗಳು, ನಿಯಮಗಳು ಅನುಷ್ಠಾನ ಮಾಡಬೇಕು. ಸ್ವಾಧ್ಯಾಯ, ನಮ್ಮ ಧಾರ್ಮಿಕ ಗ್ರಂಥಗಳು, ನಮ್ಮ ಮಂತ್ರಗಳು, ಶ್ಲೋಕಗಳು ಹೇಳೋದು ಮಾತ್ರ ಅಲ್ಲ, ಅದು ಓದಬೇಕು, ಅರ್ಥ ಮಾಡ್ಕೊಬೇಕು, ಅಧ್ಯಯನ ಮಾಡಬೇಕು, ಮತ್ತು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈಶ್ವರ ಪ್ರಣಿಧಾನ, ನಾವು ಮಾಡೋ ಕೆಲಸಗಳನ್ನೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡೋದು. ಆ ರೀತಿ ಅರ್ಪಣೆ ಮಾಡಿದರೆ ಬಹಳಷ್ಟು ಎಲ್ಲ ರೀತಿಯ ಪ್ರಗತಿ ಎಲ್ರಿಗೂ ಆಗುತ್ತೆ. ಆಸನಗಳು, ಬೇರೆ 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 ರೀತಿಯ ಯೋಗದ ಭಂಗಿಗಳು ದೇಹವನ್ನು ಮನಸ್ಸಿನ ಆರೋಗ್ಯವನ್ನು ಬಹಳಷ್ಟು ಸುಧಾರಿಸುತ್ತೆ. ಎಷ್ಟೋ ಕ್ಷೇತ್ರಗಳಲ್ಲಿ ಎಷ್ಟೋ ಸಾವಿರಾರು ಘಟನೆಗಳಿವೆ. ಯಾವುದೇ ರೀತಿಯ ಚಿಕಿತ್ಸೆಗಳಿಂದ ವಾಸಿಯಾಗದೇ ಇರೋವಂಥದ್ದು ಆಸನಗಳಿಂದ ಆಗಿದೆ, ಎಲ್ರಿಗೂ ಗೊತ್ತು ನಿಮಗೆ. ಆದ್ದರಿಂದ ಆಸನಗಳನ್ನು ಕಲಿತು ಪ್ರತಿನಿತ್ಯ ಅನುಷ್ಠಾನ ಮಾಡಿ. ಪ್ರಾಣಾಯಾಮ, ಯೋಗಿಕ್ ಬ್ರೀತಿಂಗ್, ಉಸಿರಾಟ. ಪ್ರಾಣಸ್ಯ ಆಯಾಮ ಇದು ಪ್ರಾಣಾಯಾಮ. ಪ್ರಾಣಗಳ ನಿಯಂತ್ರಣ, ಪಂಚಪ್ರಾಣಗಳ ನಿಯಂತ್ರಣ. ನಮ್ಮಲ್ಲಿ ಪಂಚಪ್ರಾಣ ಇದೆ: ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ. ಪ್ರಾಣ ಅಂದರೆ ಹೊರಗಡೆಯಿಂದ ವಸ್ತುಗಳನ್ನು ಗ್ರಹಣ ಮಾಡೋ, ನಮ್ಮ ಇಂದ್ರಿಯಗಳ ಮೂಲಕ ಗ್ರಹಣ ಮಾಡೋ ಶಕ್ತಿ, ಅದು ಹೆಚ್ಚಾಗತ್ತೆ. ಅಪಾನ, ನಮ್ಮ ದೇಹಕ್ಕೆ ಬೇಡದೇ ಇರೋ ವಸ್ತುಗಳನ್ನು, ಮಲಮೂತ್ರಾದಿ ಹೊರಗಡೆ ಎಸೆಯುವಂಥದ್ದು, ಬೆವರು, ಮಲಮೂತ್ರಾದಿ. ಸಮಾನ, ನಮ್ಮ ಹಾಕಿದ ಆಹಾರವನ್ನು ಜೀರ್ಣಶಕ್ತಿ ಹೆಚ್ಚಾಗತ್ತೆ. ವ್ಯಾನ, ನಮ್ಮ ರಕ್ತ ಪರಿಚಲನೆ ಚೆನ್ನಾಗತ್ತೆ, ವಾಲ್ಸ್ ಲಾಕೇಜ್ ಇಲ್ಲ, ಮೈಂಟೈನಿಂಗ್ ಪ್ರೆಷರ್. ಉದಾನ, ಆಲೋಚನಾ ಶಕ್ತಿ, ಪ್ರಾಪಂಚಿಕ ವಿಷಯದಲ್ಲಿ, ಆಧ್ಯಾತ್ಮ ವಿಷಯದಲ್ಲಿ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಮೇಲೆ ಇನ್ನೊಂದಂತಾರೆ ಉದಾನಕ್ಕೆ ರಿವರ್ಸ್ ಪ್ರೋಸೆಸ್ ಅಂತಾರೆ. ಒಂದೊಂದು ಸರಿ ಕಣ್ಣೀರು, ವಾಮಿಟಿಂಗ್, ಸ್ನೀಸಿಂಗ್ ಬರುತ್ತೆ, ಅದು ಆರೋಗ್ಯದ ದೃಷ್ಟಿಯಿಂದ. ಇದೆಲ್ಲವೂ ಪ್ರಾಣಾಯಾಮ. ಇದನ್ನು ಪ್ರಾಣಾಯಾಮ ಮಾಡೋದ್ರಿಂದ ಇದಿಷ್ಟು ಅಂದರೆ ನಮಗೇನಾಗುತ್ತೆ, ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ, ಆಲೋಚನಾ ಶಕ್ತಿ ಹೆಚ್ಚತ್ತೆ, ಕೋಪ ಕಮ್ಮಿ ಆಗತ್ತೆ, ಭಯ ಕಮ್ಮಿ ಆಗತ್ತೆ, ಗ್ಯಾರಂಟಿ ಯಶಸ್ಸು ಮತ್ತು ಆನಂದ ಬಂದೇ ಬರುತ್ತೆ. ಇದರ ಜೊತೆಗೆ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ಇದಕ್ಕಿಂತ ಏನು ಬೇಕು? ದಯವಿಟ್ಟು ಇದು ಪ್ರಾಣಾಯಾಮದ ಪುಸ್ತಕ ಓದಿದ್ರಾಗಲ್ಲ, ತಿಳ್ಕೊಂಡ್ರಾಗಲ್ಲ, ಪ್ರತಿದಿನವನ್ನು ಅನುಷ್ಠಾನ ಮಾಡಿದರೆ ಇಷ್ಟ ಆಗತ್ತೆ. 5ನೇ ಅಂಗ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು. ಆಮೇಲೆ ಒಂದು ಸಾರಿ ಏನಾದರೂ ಡೇಂಜರ್ ಬಂತು ಅಂದರೆ ಹೇಗೆ ಒಳಗೆ ಕೇಳ್ಕೊಂಬಿಡತ್ತೋ ಆ ರೀತಿ ಹೊರಗಡೆ ವಸ್ತುಗಳು ಬಹಳ ಅಪಾಯಕಾರಿ. ನನ್ನ ಇಂದ್ರಿಯಗಳು ಅಲ್ಲಿ ಹೋಗ್ತಾ ಇರೋ ಇಂದ್ರಿಯಗಳನ್ನು ಒಳಗೆ ನಿಯಂತ್ರಣ ಮಾಡ್ಕೊಳ್ಳೋದು ಪ್ರತ್ಯಾಹಾರ.
ತಿಳ್ಕೋಬೇಕು. ಹೊರಗಡೆ ಪ್ರಚೋದನೆಗಳು ಬೇಗ ಇರುತ್ತೆ, ಅದರಿಂದ ಒಳಕ್ಕೆ ಇಟ್ಕೊಬೇಕು. ಅದನ್ನು ಆ ಹೊರಗಡೆ ಹೋಗ್ತಾರೋ ಮನಸ್ಸನ್ನು ಒಳಗಡೆ ನನ್ನ ಧ್ಯಾನಕ್ಕೆ ಉಪಯೋಗಿಸ್ಕೋಬೋದು. ಧಾರಣ ಅಂದರೆ ಒಂದು ಮನಸ್ಸಿನಲ್ಲಿ ಏಕಾಗ್ರತೆ ಬಹಳ ಬೇಕು. ಎಲ್ಲ ರೀತಿಯ ಯಶಸ್ಸಿಗೆ ಆನಂದಕ್ಕೆ ಇದಕ್ಕೆ ಬೇಕು. ಇದರಲ್ಲಿ ಏನಾಗುತ್ತೆ, ಮನಸ್ಸು ಓಡಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಸಿಂಬಲ್, ಒಂದು ವಿಗ್ರಹ ಇರ್ಬೋದು, ಒಂದು ಪ್ರತಿಮೆ ಇರ್ಬೋದು, ಒಂದು ಪ್ರತೀಕ ಇರ್ಬೋದು, ಆ ಒಂದೇ ಒಂದು ಆಲೋಚನೆಯನ್ನು ಇಟ್ಕೊಂಡು ಅದರಲ್ಲಿ ಏಕಾಗ್ರತೆ, ಚಿತ್ತ ಏಕಾಗ್ರತೆಯನ್ನು ಸಂಪಾದನೆ ಮಾಡುತ್ತೆ ಧಾರಣದಿಂದ. ಆನಂತರ ಧ್ಯಾನದಲ್ಲಿ ನಾನು ಯಾವ ವಿಚಾರಗಳನ್ನು ಓದಿ ಅಧ್ಯಯನ ಮಾಡ್ಕೊಂಡಿದ್ದೀವೋ ಅದರ ಬಗ್ಗೆ ನಾನು ಆಳವಾದ ಧ್ಯಾನ ಮಾಡಬೇಕು. ಆಳವಾದ ಧ್ಯಾನ ಮಾಡ್ತೀವಿ. ಆಗ ಇದು ಅಂತಿಮವಾದ ಗುರಿ. ಇದ್ರ ಮೂಲಕ ಏನಾಗುತ್ತೆ, ನಮಗೆ ಸಮಾಧಿ. ಇಲ್ಲಿ ಏನು ನಾವು ನಮ್ಮ ಚಿತ್ತಶುದ್ಧಿ, ಚಿತ್ತ ವಿಶಾಲತಾ, ಚಿತ್ತ ಏಕಾಗ್ರತೆ ಆದಮೇಲೆ ಆ ಅಳ್ತಿರೋ ವಿಚಾರಗಳನ್ನು ನನ್ನದನ್ನಾಗಿ ಮಾಡಿಸ್ಕೋಬೇಕು. ಆಗ ನನಗೆ ಅರ್ಥವಾಗತ್ತೆ, ನಾನು ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕಿಂತ ಬಿದ್ದ ನಾನು ಅವಸ್ಥಾತ್ರಯ ಸಾಕ್ಷಿ, ಜಾಗೃತ್ ಸ್ವಪ್ನ ಸುಷುಪ್ತಿಯನ್ ನಾನು ತುರೀಯಂ. ಓದಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಇದನ್ನು. ಹಾಗಿದ್ರೆ ನಾನು ಯಾರು? ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಆತ್ಮ. ಹೊರಗಡೆ ಈ ಬ್ರಹ್ಮಾಂಡ ಇದೆ, ಆ ಬ್ರಹ್ಮಾಂಡಕ್ಕೂ ಕೂಡ ಆ ಉಪಾಧಿಯಲ್ಲಿ ಪ್ರತಿಬಿಂಬಿತವಾಗಿರೋದು ಒಂದೇ ವಸ್ತು, ಪರಬ್ರಹ್ಮ. ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ, ಉಪಾಧಿಗಳು ಬೇರೆ ಇದೆ. ಆದರೆ ಆವಾಗ ನಾನೂ ಆತ್ಮ, ಅದೂ ಆತ್ಮ, ಜೀವಾತ್ಮ ಪರಮಾತ್ಮ ಐಕ್ಯ, ಅಹಂ ಬ್ರಹ್ಮಾಸ್ಮಿ. ಈ ಅನುಭವವನ್ನು ತಂದುಕೊಡುತ್ತೆ ನಮ್ಮ ಅಷ್ಟಾಂಗ ಯೋಗ. ಆದ್ದರಿಂದ ಏನು ನೀವು ಕಲ್ತ್ಕೊಂಡಿದ್ದೀರಾ ಅದನ್ನು ಪ್ರತಿನಿತ್ಯ ನೀವು ಅನುಷ್ಠಾನ ಮಾಡಿ. ಬಹಳ ಮುಖ್ಯವಾಗಿ ಪ್ರತಿನಿತ್ಯ ಮಾಡಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಹೊಸದಾಗಿ ಸೆಪರೇಟ್ ಟೈಮ್ ಅಲ್ಲ, ನಾವು ಮಾಡುವಂಥ ಪ್ರತಿ ಕ್ಷಣದಲ್ಲೂ ಇದನ್ನು ಮಾಡಬೇಕು. ಇದನ್ನು ಮಾಡಿದರೆ ನಿಮ್ಮ ಯಶಸ್ಸು ಸಿಗತ್ತೆ, ನಮ್ಮ ಸಂಸ್ಥೆಯ ಯಶಸ್ಸು, ಕುಟುಂಬದ ಯಶಸ್ಸು, ದೇಶ, ಪ್ರಪಂಚ ಮುಂದುವರಿಯುತ್ತೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ಅಹಂ ಸಚ್ಚಿದಾನಂದ, ನನ್ನ ಜೀವನದಲ್ಲಿ ಬಂದಿರುವ ಗುರಿ, ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ. ಮತ್ತು ನನಗೆ ಇದರಿಂದ ನನ್ನ ಭವರೋಗ ನಾಶವಾಗತ್ತೆ, ನನಗೆ ಮತ್ತೆ ಜನ್ಮ ಇಲ್ಲ. ಇದಕ್ಕಿಂತ ಏನು ಬೇಕು? ದಯವಿಟ್ಟು ಇದನ್ನು ಕೇಳಿದ್ದನ್ನು ಅನುಷ್ಠಾನ ಮಾಡಿದ ಮಾತ್ರ ಅಲ್ಲ, ಇದನ್ನು ಆದಷ್ಟು ಜನಗಳಿಗೆ ತಲುಪೋ ಹಾಗೆ ಮಾಡಿ. ಇದರಿಂದ ನಿಮಗೂ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು. ಹರಿ ಓಂ, ಹರಿ ಓಂ, ಹರಿ ಓಂ.